ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಭಾರತೀಯರ ಮನೆಗಳಲ್ಲಿ ವರ್ಷವಿಡೀ ಒಂದಲ್ಲ ಒಂದು ಆಹಾರ ತಯಾರಿಕೆಯಲ್ಲಿ ಬೆಲ್ಲನ ಉಪಯೋಗಿಸ್ತಾರೆ. ಇನ್ನು ಹಲವಾರು ಹಬ್ಬ ಹರಿದಿನಗಳಲ್ಲಿ ಸಿಹಿ ತಿನಿಸುಗಳ ತಯಾರಿಕೆಯಲ್ಲಿ ಬೆಲ್ಲನ ಉಪಯೋಗಿಸೋದು ಸಾಮಾನ್ಯವಾಗಿದೆ. ಇದೊಂದು ಸಾಂಪ್ರದಾಯಿಕ ಸಿಹಿ ತಿನಿಸಿಗೆ ಉಪಯೋಗಿಸ್ತಕ್ಕಂತಹ ಬೆಲ್ಲನ ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಯಾಕೆಂದರೆ ಬೆಲ್ಲನ ಕಲಬೆರಕೆ ಮಾಡುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಎಚ್ಚರಿಕೆ ಕೊಟ್ಟಿದೆ. ನೀವು ಬೆಲ್ಲನ ಉಪಯೋಗಿಸ್ಬೇಕಾದ್ರೆ ಅದರ ಒಂದು ಶುದ್ಧತೆಯನ್ನು ನೋಡಿ ಉಪಯೋಗಿಸಿ. ಈ ಬೆಲ್ಲನ ಹಲವಾರು ರೀತಿಯ ಸಿಹಿ ತಿನಿಸುಗಳಿಗೆ ಉಪಯೋಗಿಸುವುದರ ಜೊತೆಗೆ ಆಯುರ್ವೇದದಲ್ಲಿ ಇದು ಹಲವಾರು ಔಷಧಿ ತಯಾರಿಕೆಯಲ್ಲಿ ಬೆಲ್ಲನ ಉಪಯೋಗಿಸ್ತಾರೆ. ಹಾಗಾಗಿ ಬೆಲ್ಲದ ಮಹತ್ವ ಏನು, ಬೆಲ್ಲದಲ್ಲಿ ಯಾವ ಯಾವ ರೀತಿ ಪೋಷಕಾಂಶಗಳಿರ್ತದೆ, ಬೆಲ್ಲದ ಸ್ವಾಭಾವಿಕ ಬಣ್ಣ ಏನು, ಕಲಬೆರಕೆ ಆಗಿದ್ದಾಗ ಯಾವ ರೀತಿ ಬಣ್ಣ ಇರ್ತದೆ, ಕಲಬೆರಕೆ ಯಾವುದರಿಂದ ಮಾಡ್ತಾರೆ, ಕಲಬೆರಕೆ ಆಗಿದ್ದಾಗ ಅದನ್ನು ಯಾವ ರೀತಿ ಪರೀಕ್ಷೆ ಮಾಡ್ಕೋಬಹುದು, ಶುದ್ಧವಾದ ಬೆಲ್ಲ ಯಾವುದು, ಅಶುದ್ಧವಾದ ಬೆಲ್ಲ ಯಾವುದು, ಈ ಎಲ್ಲ ಒಂದು ಮಾಹಿತಿನ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮ್ಮೊಡನೆ ಹಂಚ್ಕೋತೀನಿ. ಬೆಲ್ಲದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಸುಕ್ರೋಸ್, ಗ್ಲೂಕೋಸ್, ಫ್ರಕ್ಟೋಸ್, ಈ ಎಲ್ಲ ಒಂದು ಪೋಷಕಾಂಶಗಳಿದೆ. ಬೆಲ್ಲದ ಸ್ವಾಭಾವಿಕ ಬಣ್ಣ ಕಡು ಕಂದು ಅಥವಾ ಕೆಂಪು ಬಣ್ಣದಾಗಿರ್ತದೆ. ಯಾವಾಗ ಬೆಲ್ಲ ಅಶುದ್ಧವಾಗಿರ್ತದೋ, ಕಲಬೆರಕೆಯಿಂದ ಕೂಡಿರ್ತದೋ, ಇವುಗಳ ಬಣ್ಣದಲ್ಲಿ ವ್ಯತ್ಯಾಸ ಇರ್ತದೆ. ತುಂಬನೇ ಹೊಳಪಿಂದ ಕೂಡಿರ್ತದೆ. ಹಾಗೂ ಕೃತಕ ಬಣ್ಣಗಳು ಅಂದರೆ ಆರ್ಟಿಫಿಷಿಯಲ್ ಕಲರ್ಗಳನ್ನ ಹಾಕಿರ್ತಾರೆ. ಇನ್ನು ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ. ಹಾಗೂ ಈ ಒಂದು ಬೆಲ್ಲನ ಯಾವ ರೀತಿ ಪರೀಕ್ಷೆ ಮಾಡ್ಕೋಬೇಕು, ಯಾವುದರ ಜೊತೆ ಕಲಬೆರಕೆ ಮಾಡಿರ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಪ್ರಮುಖವಾಗಿ ಬೆಲ್ಲನ ಅಡಿಗೆ ಸೋಡಾ, ಸೀಮೆ ಸುಣ್ಣ, ಸಕ್ಕರೆ ಇವುಗಳ ಜೊತೆ ಕಲಬೆರಕೆ ಮಾಡಿರ್ತಾರೆ. ಬೆಲ್ಲನ ಪರೀಕ್ಷೆ ಯಾವ ರೀತಿ ಮಾಡಬೇಕು, ಬೆಲ್ಲ ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ಅನ್ನೋದನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬೇಕು ಅಂದರೆ, 1 ಲೋಟ ನೀರು ತಗೊಳ್ಳಿ, 1 ತುಂಡು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಆ ನೀರೊಳಗೆ ಹಾಕಿ. ಬೆಲ್ಲ ಸಂಪೂರ್ಣವಾಗಿ ಕರಗಿದ್ರೆ ಬೆಲ್ಲ ಶುದ್ಧವಾಗಿದೆ ಅಂತ ಅರ್ಥ. ಯಾವಾಗ ಯಾವುದಾದ್ರೂ ಕಣಗಳು ಲೋಟದ ತಳಭಾಗದಲ್ಲಿ ಇತ್ತು ಅಂತಂದರೆ ಬೆಲ್ಲ ಅಶುದ್ಧವಾಗಿದೆ ಅಂತ ಅರ್ಥ. ಹಾಗೂ ಬೆಲ್ಲದಲ್ಲಿ ಏನಾದರೂ ಅಡುಗೆ ಸೋಡಾ ಮಿಶ್ರಣ ಮಾಡಿ ಕಲಬೆರಕೆ ಮಾಡಿದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ಪತ್ತೆ ಹಚ್ಚಬೇಕು ಅಂತಂದರೆ, 1 ತುಂಡು ಬೆಲ್ಲ ತಗೊಳ್ಳಿ, ಆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಅದರ ಜೊತೆಗೆ 3 ml HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಹಾಕಿ. ಈ ಹಾಕಿದ ನಂತರ ನೊರೆಗಳು ಅತಿಯಾಗಿ ಬಂತು ಅಂತಂದರೆ ಬೆಲ್ಲ ಅಶುದ್ಧವಾಗಿದೆ ಅಂತ ಅರ್ಥ. ನೊರೆಗಳು ಬರದಲೇ ಇದ್ದರೆ ಬೆಲ್ಲ ಶುದ್ಧವಾಗಿದೆ ಅಂತ ಅರ್ಥ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೆಲ್ಲದ ಮಹತ್ವ ಏನು, ಬೆಲ್ಲದ ಸ್ವಾಭಾವಿಕ ಬಣ್ಣ ಏನು, ಕಲಬೆರಕೆ ಆಗಿದ್ದಾಗ ಅಶುದ್ಧವಾಗಿದ್ದಾಗ ಯಾವ ರೀತಿ ಇರ್ತದೆ, ಹಾಗೂ ಯಾವುದರ ಜೊತೆ ಅಶುದ್ಧವಾಗಿದ್ದರೆ ಅದರ ಯಾವ ರೀತಿ ನಾವು ಕಂಡುಹಿಡ್ಕೋಬೇಕು, ಈ ಎಲ್ಲ ಒಂದು ಮಾಹಿತಿನ ತಮ್ಮೊಡನೆ ಹಂಚ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.